ಯಪ್ಪ ಸುಸ್ತಾಯ್ತಪ್ಪ. ಹೇಗಾದ್ರೂ ಒಂದು ಅರ್ಧ ದಿನ ಮುಗೀತು. ಇನ್ನೊಂದು ಅರ್ಧ ದಿನ ತೆಗ್ದ್ರೆ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನೆನ್ನೆ ರಾತ್ರಿಯಿಂದ ಎಂತ ಕೂಡುದಿಲ್ಲ ರೀ, ನೆಗಡಿ ಜ್ವರ ಎಲ್ಲ. ಆದ್ರೆ ಎಂತ ಮಾಡುದು ಹೇಳಿ, ನಮ್ಮಂತ ಪಾಪದವರಿಗೆ ಕೆಲಸ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ನೋಡಿ. ನಮ್ಮ ಮನೆ ನಡಿಬೇಕಲ್ಲ. ದೇಹದಲ್ಲಿ ಶಕ್ತಿ ಇಲ್ಲದಿದ್ರೂ ಪರವಾಗಿಲ್ಲ, ಕಿಸೆಯಲ್ಲಿ ಶಕ್ತಿ ಇರ್ಬೇಕು ಹೇಳಿ ಅಲ್ಲ. ನಮ್ಮ ದನಿ ಬಾರಿ ಸ್ಟ್ರಿಕ್ಟ್ ನರಮನಿ. ಅರ್ಧ ದಿನ ನಾವು ರಜೆ ಮಾಡಿದ್ರೆ ಇಡೀ ದಿವಸದ ಸಂಬಳ ಕಟ್ಟು ಮಾಡ್ತಾನೆ. ನಮ್ಗೆ ಹುಷಾರಿಲ್ಲ ಹೇಳಿ ಜನರು ಕಸ ಮಾಡುದನ್ನು ಕಮ್ಮಿ ಮಾಡ್ತಾರೆ ಹೇಳಿ, ಇಲ್ಲ ಅಲ್ಲ. ಅದು ತುಂಬುತ್ತದೆ, ಕ್ಲೀನ್ ಮಾಡ್ಬೇಕು ನಾವೇ ಅಲ್ಲ. ಒಂದು ದಿವಸ ನಾನು ಬರದೆ ಹೋದ್ರೆ ಕಸ ತೆಗಿಲಿಕ್ಕೆ ಈ ಬಿತ್ತಲಲ್ಲಿ ಎಲ್ಲರೂ ಸಹ ನಮ್ಗೆ ಶಾಪ ಇಡುವವರೇ. ಇವತ್ತೇನು ಇವರಿಗೆ ಬಂದು ತಗೊಂಡೋಗ್ಲಿಕ್ಕೆ ಸನ್ನಿಯ ಹಾಗೆ ಕೇಳುವವರು. ಇಲ್ಲಿ ಚಂದದಲ್ಲಿ ಮಾತಾಡಿದ್ರೆ ಒಂದು ಲೆಕ್ಕ ಬೇರೆ, ನಮ್ಮ ಹತ್ರ ಯಾಕೆ ಚಂದದಲ್ಲಿ ಮಾತಾಡುದಿಲ್ಲ, ಪೆದಮೆ ಮಾತಾಡೋದು. ಇದೆಲ್ಲದರ ನಡುವೆ ನಮ್ಮ ಗಾಡಿಗೆ ಸುಸಾರಿಲ್ಲ, ಅದು ಸಹ ಹಾಳಾಗಿ ಅಲ್ಲಿ ನಿಂತಿದೆ. ಈಗ 5 ನಿಮಿಷದಲ್ಲಿ ಮೆಕ್ಯಾನಿಕ್ ಬರ್ತಾನೆ ಅಂತ ಹೇಳ್ತಿದ್ರಪ್ಪ, ಗೊತ್ತಿಲ್ಲ. ಅದೇ ನೋಡುದು. ಗೇಟ್ ಮುಂದೆ ಕಸದ ವ್ಯಾನ್ ಉಂಟು. ಗಾಡಿ ಹಾಳಾಗಿದೆ ಮೇಡಮ್, ಹಾಗೆ ಅದಲ್ಲಿ ನಿಂತದು. ಬೇರೆ ಜಾಗ ಸಿಗ್ಲಿಲ್ವಾ? ಅಲ್ಲ, ಬೇಕು ಅಂತ ನಿಮ್ಮ ಮನೆ ಮುಂದೆ ಯಾಕೆ ನಿಲ್ಲಿಸ್ಬೇಕು ನಾವು? ನಮ್ಗೆ ಹಾಗೆ ಉಂಟಾ ನಿಮ್ಮ ಮೇಲೆ ಮತ್ತೆ? ಅಲ್ಲ ಮೇಡಮ್, ನಾನೊಂದು ಕೇಳುದು, ನಿಮ್ಗೆ ವಾಸನೆ ಬರ್ತಾ ಉಂಟು ಅಂತ ಹೇಳಿದ್ರಲ್ಲ, ಆ ಕಸ ಎಂತ ನನ್ನ ಮನೆದು ಕಸವಾ? ಅಲ್ಲ ಅಲ್ಲ, ನಿಮ್ಮಂತವರದ್ದು ಎಲ್ಲರ ಮನೆಯಿಂದ ಕಸ ಎತ್ತಿಕೊಂಡು ಬರುದು ನಾವು. ನಿಮ್ಗೆ ಕಸ ಮಾಡ್ಲಿಕ್ಕೆ 5 ನಿಮಿಷ ಮೇಡಮ್, ನಮ್ಗೆ ಎತ್ತಿಕೊಂಡು ಬರ್ಲಿಕ್ಕೆ ಇಡೀ ದಿನ, ಗೊತ್ತಾಯ್ತಲ್ಲ. ಒಬ್ಬರದು ಮನೆಯಿಂದ ಅಂಗಳದು ಕಸ ಆದ್ರೆ ಇನ್ನೊಬ್ಬರದು ಮನೆದು ಕಿಚನಿದು ಕಸ, ಬಾತ್ರೂಮಿದು ಕಸ, ಎಂತೆಲ್ಲ ಇರ್ತದೆ ಅದ್ರಲ್ಲಿ. ಮತ್ತೆ ಈಗ ಬರ್ತಾರೆ ತಗೊಂಡೋಗ್ಲಿಕ್ಕೆ, ಒಂದು 5 ನಿಮಿಷ ಕೂತದಷ್ಟೇ ಹೋಗ್ತಾನೆ ನಾನ್ಸ. ಈಗ ನೋಡಿದ್ರಲ್ಲ, ಕೆಲವರು ಹೊರಗಿಂದ ಈ ಊಟ ಎಲ್ಲ ತರುದು. ಆ ಡಬ್ಬ ಉಂಟಲ್ಲ ಪ್ಲಾಸ್ಟಿಕ್ ಇದು, ಅದ್ರಲ್ಲೇ ಊಟ ತಿಂದದೆಲ್ಲ ಅದ್ರಲ್ಲೇ ಇಟ್ಟು, ಮಿಕ್ಕಿದನ್ನೆಲ್ಲ ಅಲ್ಲೇ ಇಟ್ಟು ಅದನ್ನ ಡಬ್ಬದ ಬಾಯಿ ಹಾಕಿ ಬಿಡುದು. ಅದು 4-5 ದಿನ ಆದ ನಂತರ ನಮ್ಗೆ ಸಿಗ್ತದಲ್ಲ, ಕೊಳ್ತೋಗಿ ಹುಳ ಎಲ್ಲ ಬಂದಿರ್ತದೆ ರೀ. ಎಷ್ಟು ಗಲೀಜಾಗ್ತದೆ ಗೊತ್ತುಂಟ. ನಾವು ಅದಕ್ಕೆ ಕೈ ಹಾಕಿ ಎಲ್ಲ ತೆಗಿಬೇಕಲ್ಲ, ನಾವು ಮನುಷ್ಯರಲ್ವಾ? ಎಂತ ಇವರು ಒಟ್ಟೆಗೆ ಊಟ ತಿಂತಾರ ಮಣ್ಣು ತಿಂತಾರ ಅಂತ ನಂಗೆ ಅರ್ಥ ಆಗುದಿಲ್ಲ ಮನೆ. ಒಂದು ಪ್ಯಾಡ್ ರಾಶಿ ನೋಡ್ಬೇಕು, ಮನೆಯಲ್ಲಿ ಕೊಳ್ತೋಗಿ ನಾತ ಹೊಡಿತಾ ಇರ್ತದೆ. ಅದನ್ನು ಸರಿಕಟ್ಟಲ್ಲಿ ಕವರ್ ಮಾಡಿ ಬಿಸಾಡ್ಬೇಕು ಅಂತದ್ದು ಒಂದು ಸಹ ಮಂಡೆಯಲ್ಲೇ ಇಲ್ಲ. ಎಂತ ಹೆಂಗಸರ ಏನು, ಊರಿಡೀ ನಾವು ಮೈಕೈ ಇಟ್ಟು ಬೊಬ್ಬೆ ಹೊಡೆದ್ರು ಸಹ ಒಣ ಕಸ ಹಸಿ ಕಸ ಬೇರೆ ಬೇರೆ ಇಡಿ ಅಂತ ಹೇಳಿದ್ರೆ ಸಹ ಇವರಿಗೆ ಸಾಮಾನ್ಯ ಜ್ಞಾನ ಸಹ ಇಲ್ಲ. ಎಲ್ಲ ಮಿಕ್ಸ್ ಮಾಡಿರ್ತಾರೆ. ನಿಮ್ಗೆ ಎಂತಾದ್ರೂ ಗೊತ್ತುಂಟ ನಾವು ದಿನಕ್ಕೆ ಎಂತೆಲ್ಲ ವಸ್ತುಗಳಿಗೆ ಕೈ ಹಾಕ್ತೇವೆ ಅಂತ? ಉಳ್ತೋದ ಊಟ, ಎಷ್ಟೋ ದಿವಸದಿಂದ ಸಂಗ್ರಹ ಮಾಡಿದಂತಹ ಮುಟ್ಟಾದಂತಹ ಪ್ಯಾಡ್, ಡೈಪರ್ಸ್, ಪ್ಲೇಡ್, ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿಟ್ಟ ಹೊಡೆದೋದ ಗ್ಲಾಸ್ ಪೀಸ್, ಈ ಮೆಡಿಕಲ್ ವೇಸ್ಟ್ ಅಂತ ಹೇಳ್ತಾರಲ್ಲ ಅದು, ಸಿರಿಂಜ್, ಒಂದೊಂದಾಗಿ ಸಪರೇಟ್ ಮಾಡ್ಬೇಕು. ಕೆಲಸಕ್ಕೆ ಬರುವಾಗ ನಾನಾ ರೀತಿ ಆಲೋಚನೆ ಇಟ್ಕೊಂಡು ಬರುದು ನಾವು. ಮನೆದು ಚಿಂತೆ ಬೇರೆ ಆದ್ರೆ ಇಲ್ಲಿ ಕೆಲಸದಲ್ಲಿ ಬರುವಾಗ ಯಾವ ತೊಟ್ಟೆಯಲ್ಲಿ ಎಂತ ಇಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು? ಕೈ ಹಾಕುವಾಗ ಎಲ್ಲಿಯಾದ್ರೂ ಸಿರಿಂಜ್ ಏನಾದ್ರೂ ಇದ್ದು ಕೈಗೆ ಚುಚ್ಚಿ ನಾಳೆ ಏನಾದ್ರೂ ರೋಗ ಬಂದ್ರೆ ನಮ್ಮ ಮನೆಯವರನ್ನು ಯಾರು ಸಾಕುವವರು? ಆದ್ರೆ ಸಹ ಬೆಳಗ್ಗೆ ಬಂದು ನಿಮ್ಮ ಮುಖ ನೋಡಿ ಚಂದ ನಕ್ಕು ನಿಮ್ಮ ಹತ್ರ ಕೇಳ್ತೇವೆ, ಅಕ್ಕ ಕಸ ಉಂಟಾ? ನಮ್ಮಲ್ಲಿ ಎಷ್ಟೋ ಜನ ನಮ್ಮನ್ನು ನೋಡಿ ಸ್ಮೈಲ್ ಕೊಡುದು ಸಾಯ್ಲಿ, ನಮ್ಮನ್ನೇ ಕಸ ಅನ್ಕೊಂಡು ಬಿಟ್ಟಿದ್ದಾರೆ. ನಮ್ಮನ್ನು ನೋಡುವ ರೀತಿ, ನಮ್ಮ ಹತ್ರ ಮಾತಾಡುವ ರೀತಿ, ನಮ್ಮನ್ನು ನೋಡಿ ಒಂಥರ ಮಾಡುದು. ಅಲ್ಲ, ಎಂತಕ್ಕೆ ನಾವು ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದೇವಾ? ಒಂದು ವಾರ ನಾವು ನಿಮ್ಮ ಮನೆಗೆ ಬರದೆ ಕಸ ಹಾಗೆ ಉಳಿದ್ರೆ ನಿಮ್ಮ ಮನೆದು ಗತಿ ಎಂತ ಆಗ್ಬಹುದು? ನಾತ ಒಡೆಯುವುದ್ರಲ್ಲಿ ನಿಮ್ಗೆ ನಿಲ್ಲಿಕ್ಕಾಗ್ಲಿಕ್ಕಿಲ್ಲ. ನೀವೆಲ್ಲ ಕಸವನ್ನು ಕಸದ ರೂಪದಲ್ಲಿ ನೋಡಿದ್ರೆ ನಮಗೆ ಅನ್ನ ಹಾಕುವ ದೇವರು. ನಮ್ಮ ಬದುಕು ನಡೀತಾ ಇರುವುದೇ ಅದರಿಂದ. ಅದು ಬರೀ ನಮ್ಮ ಹೊಟ್ಟೆಯ ಹಸಿವು ನೀಗಿಸುವ ಅನ್ನಪೂರ್ಣೇಶ್ವರಿ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ವಿದ್ಯೆ ನೀಡುವ ಸರಸ್ವತಿ ಕೂಡ ಹೌದು, ಮಹಾಲಕ್ಷ್ಮಿ ಕೂಡ ಹೌದು. ನಿಮ್ಮ ಮನೆಯ ಕಸವನ್ನು ನಮ್ಮ ಕರ್ತವ್ಯ, ನಮ್ಮ ದೇವರು ಅಂತ ಅನ್ಕೊಂಡು ತಗೊಂಡು ಹೋಗುವಾಗ ನೀವ್ಯಾಕೆ ನಮ್ಮನ್ನು ಮನುಷ್ಯರಾಗಿ ನೋಡುದಿಲ್ಲ? ಪ್ರಾಯ ಆದವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ನಾನು ನೋಡ್ತಾ ಬಂದಿದ್ದೇನೆ. ಎಲ್ಲರೂ ಸಹ ನಮ್ಮನ್ನು ಕರೆಯುವುದೇಗೆ ಗೊತ್ತಾ? ಕಸದವರು ಬಂದು, ನಿಮ್ಮ ಮನೆಗೆ ಕಸದವರು ಬಂದಿದ್ದಾರೆ ಇವತ್ತು, ಈ ಕಸದವರೇ. ನಿಮ್ಗೆ ನಮ್ಮನ್ನು ನೋಡುವಾಗ ನಾವು ಕಸದವರಾಗಿ ಕಾಣ್ತೇವೆ. ಎಂತ ನಮ್ಮ ಮೈಯಲ್ಲೆಲ್ಲ ಕಸ ಉಂಟಾ? ಕ್ಲೀನರ್ಸ್, ಕ್ಲೀನ್ ಮಾಡುವವರು, ನಮ್ಮ ಮನೆಯ ಕಸವನ್ನು ತಗೊಂಡು ಹೋಗುವವರು. ಮೇಡಮ್ ಕರೀರಿಯಾ, ಅಕ್ಕ ಕರೀರಿಯಾ? ನೀವು ದೊಡ್ಡ ದೊಡ್ಡ ಆಫೀಸಲ್ಲಿ ಎಲ್ಲ ಕೆಲಸ ಮಾಡ್ತಿರ್ಬೋದು, ಆದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಆಫೀಸ್ ಚಂದ ಕಾಣಬೇಕು ಅಂತಂದ್ರೆ ನಮ್ಮಂತವರು ಒಬ್ರಾದ್ರೂ ಬೇಕು. ಅವರು ದೂರದಿಂದಲೇ ಗಾಡಿಯನ್ನು ನೋಡಿ ಮುಗಿ ಕೈ ಇಟ್ಕೊಳ್ಳು. ಅಲ್ಲ, ಎಂತಕ್ಕೆ ನಾವು ವಾಸನೆ ಬರ್ತಾ ಇದ್ದೇವೆ ಅಂತ ನಮ್ಗೆ ಹೇಳುದ? ನಿಮ್ಮ ಮನೆಯಿಂದಲೇ ತಂದದಲ್ಲ, ಅದ್ರಲ್ಲಿ ನಿಮ್ಮ ಮನೆ ಸಹ ಪಾಲುಂಟು ವಾಸನೆ ಬರ್ಲಿಕ್ಕೆ. ಒಣ ಕಸ ವಾರದಲ್ಲಿ ಒಂದೇ ದಿವಸ ತಗೊಂಡು ಹೋಗುದಮ್ಮ ನಾವು, ಆಯ್ತಾ? ಗುರುವಾರದ ದಿನ. ಈ ಬಿತ್ತಲವರೇ ಒಬ್ರು ಮೊನ್ನೆ ಹೋದ ವಾರದಲ್ಲಿ ಫೋನ್ ಮಾಡಿ ಹೇಳ್ತಾ ಇದ್ದೆ ನಮ್ಮ ಡ್ರೈವರಿಗೆ, ಅಲ್ಲ ಒಣ ಕಸ ಎಲ್ಲ ನಾನು ಇಟ್ಟಿದ್ದೇನೆ ಗೋಣಿಗೆ ತುಂಬಿಸಿ, ನೀವು ಯಾರು ಬಂದು ತಗೊಂಡು ಹೋಗ್ಲಿಲ್ಲ ಅಂತ. ನೋಡಿ ಅಮ್ಮ, ನಾವು ನಿಮ್ಮ ಗೇಟ್ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಒಳಗೆ ಏನಾದ್ರು ನಾಯಿ ಏನಾದ್ರು ಇದ್ರೆ ಕಚ್ಚಿದ್ರೆ ಯಾರು ನೋಡ್ಕೊಳ್ತಾರೆ ನಮ್ಮನ್ನು? ಇನ್ನು ಕೆಲವರಿಗೆ ಕಸವನ್ನು ಹೊರಗೆ ತಂದು ಕೊಡ್ಲಿಕ್ಕೆ ಉದಾಸೀನ ಹೇಳ್ತದೆ. ಮನೆಯಲ್ಲಿ ಇದ್ರೆ ಸಹ ಅವರ ಬಾಗಿಲಲ್ಲೇ ಇಡುದು, ಅಂದ್ರೆ ನಾವೇ ಒಳಗೆ ಬಂದು ತಗೊಂಡು ಹೋಗ್ಬೇಕು ಅಂತ. ಅಲ್ಲ, ಒಂದು ಹೊರಗೆ ಬಂದು ಕೊಟ್ರೆ ಏನಾಗ್ತದೆ ನಿಮ್ಗೆ? ಮೊನ್ನೆ ಒಬ್ಬ ನಮ್ಮ ಡ್ರೈವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನಂತೆ, ಅಲ್ಲ ನೀವು ಈಚೆ ಬರುದೇ ಇಲ್ಲ, ನಮ್ಮ ಏರಿಯಾಕ್ಕೆ ನೀವು ಕಾಲಿಡುದೇ ಇಲ್ಲ. ಅಣ್ಣ, ನಾವು ಬರುವಾಗ ನೀವಿರುವುದಿಲ್ಲ, ಅದು ನಿಮ್ಮ ತಪ್ಪು. ನೀವು ಯಾವಾಗ ಇಟ್ರೆ ನಾವೆಂತ ಹಿಡಿದಿನ ನಿಮ್ಮ ಮನೆ ಬಾಗಿಲಲ್ಲಿ ನಿಲ್ಲಿಕ್ಕಾಗ್ತದ? ಅಲ್ಲ, ಮಳೆಗಾಲಕ್ಕೆ ನೀವು ಪೇಪರ್ ಬ್ಯಾಗ್ ಅಲ್ಲಿ ಕಸ ತುಂಬಿಸಿ ಹೊರಗಿಡ್ತೀರಲ್ಲ, ನಿಮ್ಗೆ ಸ್ವಲ್ಪ ಆದ್ರೂ ಮಂಡೆ ಉಂಟಾ?
ಅದು ಒಡ್ಡೆ ಅಲ್ಲ ಆಗುದು. ನಾವು ಹೇಗೆ ತಗೊಂಡು ಹೋಗೋದು? ಕೈಯಲ್ಲಿ ಗೋರಿಕೊಂಡು ತಗೊಂಡು ಹೋಗ್ಲಿಕ್ಕೆ ಆಗ್ತದ? ನೀವೇ ಒಂಚೂರು ಯೋಚನೆ ಮಾಡಿ. ನಿಮ್ಗಾದ್ರೂ ಎತ್ತಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಆಗಿದ್ರೆ? ನೋಡಿ, ಗಾರ್ಬೇಜ್ ಬ್ಯಾಗ್ ಅಂತ ಒಂದು ಕಪ್ಪು ಕಲರ್ ತೊಟ್ಟೆ ಬರ್ತದೆ, ಗೊತ್ತುಂಟು? ದಪ್ಪದೊಂದು ಕಪ್ಪು ಕಲರ್ ತೊಟ್ಟೆ ಬರ್ತದೆ. ಅದ್ರಲ್ಲಿ ನಿಮ್ಗೆ ತುಂಬಿಸಿಡ್ಬೋದಲ್ಲ, ಸುಲಭ ಅಲ್ಲ ಅದು ನಮ್ಗೆ ತಗೊಂಡು ಹೋಗ್ಲಿಕ್ಕೆ. ಮೇಲೆ ಒಂದು ಗಂಟು ಕಟ್ಟಿಟ್ರೆ ಆಯ್ತು. ನಿಮ್ಗೆ ಒಂದು ದೊಡ್ಡ ಬಕೆಟ್ ಇಡ್ಲಿಕ್ಕೆ ಆಗುದಿಲ್ವಾ? ಬಾಯಿ ಮುಚ್ಚಲಿಗೆ ಬಂದು ಅದಕ್ಕೆ ಅದ್ರೊಳಗೆ ಹಾಕಿಟ್ರೆ ಮತ್ತೆ ಮಳೆದು ನೀರು ಬೀಳುದಿಲ್ಲ. ಅಷ್ಟು ನಿಮ್ಗೆ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? ನೀವು ಮಾಡುದೆಲ್ಲ ಅನ್ಯಾಯವೇ, ಆದ್ರೆ ನಾವು ಮಾತಾಡಬಾರ್ದು. ಎಲ್ಲರ ಸಹ ಕೆಟ್ಟವರು ಅಂತ ಹೇಳುದಲ್ಲ, 10ರಲ್ಲಿ 9 ಮಂದಿ ಕೆಟ್ಟವರೇ. ಆದ್ರೆ 1% ಜನರು ಇರ್ತಾರೆ ತುಂಬಾ ಒಳ್ಳೆಯವರು. ಅವರು ನಮ್ಮ ಹತ್ರ ಚಂದದಲ್ಲಿ ಮಾತಾಡ್ತಾರೆ, ನಮ್ಮನ್ನು ಕೇಳ್ತಾರೆ. ಎಷ್ಟೋ ಸರಿ ನಾನು ಕೆಲ್ಸಕ್ಕೆ ಬರದಿದ್ದಾಗ ಇಲ್ಲಿ ಒಬ್ರು ಇದ್ದಾರೆ, ಅವ್ರು ನನ್ನ ಹತ್ರ ಕೇಳುದು, ಏನಕ್ಕ ನೀವು ಬರ್ಲಿಲ್ಲ ನಿನ್ನೆ? ನಾನು ನಿಮ್ಮದು ದಾರಿ ನೋಡ್ತಾ ಇದ್ದೆ. ದಿನದಲ್ಲಿ ಒಬ್ಬರು ಈ ತರ ನಮ್ಮ ಹತ್ರ ಮಾತಾಡಿದ್ರೆ ನಮ್ಮದು ಇಡೀ ದಿವಸ ಎಷ್ಟು ಚಂದದಲ್ಲಿ ಹೋಗ್ತದೆ ಗೊತ್ತುಂಟ? ನಮ್ಮ ಉದ್ಯೋಗದಲ್ಲಿ ಎಷ್ಟೋ ಜನ ಹುಷಾರಿಲ್ಲದೆ ತೀರು ಹೋಗಿದ್ದಾರೆ ಗೊತ್ತುಂಟ? ಹೇಗೆ ಬಂದದೆಲ್ಲ ಕಾಯಿಲೆಗಳು? ಇದೇ ನೀವು ಮಾಡ್ತಿರಲ್ಲ ಅನಾಚಾರ, ಇದ್ರಿಂದ ಹೇಳ್ತಾರಲ್ಲ ಕ್ರಿಮಿಗಳು, ಅದು ನಮ್ಮ ಶ್ವಾಸಕೋಶದೊಳಗೆ ಹೋಗಿ ಏನಾದ್ರೂ ಒಂದು ರೋಗ ತಂದೆ ತರ್ತದೆ. ಅಲ್ಲ, ನಾನು ಹೇಳ್ತಿಲ್ಲ ನೀವು ಮಾಡಿದ್ದು. ನಮ್ಮ ಬೇಜಾರಿಗೆ ನೀವು ಅಳಬೇಕು ಅಂತ ಹೇಳುದಲ್ಲ, ಆದ್ರೆ ನಮ್ಮನ್ನು ನೋಯಿಸ್ಬೇಡಿ ಅಲ್ಲ. ಎಲ್ಲರ ಹತ್ರ ಸಹ ನನ್ನ ವಿನಂತಿ ಅಂತ ಹೇಳಿದ್ರೆ, ನಮ್ಮನ್ನು ಮನುಷ್ಯರಾಗಿ ನೋಡಿ, ನಮ್ಮ ಹತ್ರ ಮಾನವೀಯತೆ ದೃಷ್ಟಿಯಿಂದ ಮಾತಾಡಿಸಿ, ನಮಗೂ ಸ್ವಲ್ಪ ಮರ್ಯಾದೆ ಕೊಡಿ. ನಮ್ಮನ್ನು ನೋಡಿ ಗಲೀಜು ಮಾಡುದು, ವಾಸನೆ ಬಂದಾಗೆ ಮಾಡೋದು, ಹಾಗೆ ಮಾಡಬೇಡಿ. ತುಂಬಾ ನೋವಾಗ್ತದೆ. ನಾವು ಸಹ ನಿಮ್ಮಾಗೆ ಅಲ್ಲ. ನೀವು ದೊಡ್ಡ ಉದ್ಯೋಗದಲ್ಲಿ ಇರ್ಬೋದು, ನಮ್ಮದು ಈ ಉದ್ಯೋಗ ಸಹ ನಮ್ಗೆ ದೊಡ್ಡದೇ. ಯಾಕಂದ್ರೆ ನಿಮ್ಗೆ ಅದು ಸಹ ಅನ್ನ ಕೊಡ್ತದೆ, ನಮ್ಗೆ ಇದು ಸಹ ಅನ್ನ ಕೊಡ್ತದೆ. ದಯವಿಟ್ಟು ನಮ್ಮನ್ನು ನಿಮ್ಮಾಗೆ ಅಂತವೇ ಭಾವಿಸಿ. ಮತ್ತೆ ಎಂತೆಲ್ಲ ಹೆಸರಿಂದ ನಮ್ಮನ್ನು ಕರಿಬೇಡಿ. ಮೇಡಮ್ ಅಂತ ಕರೀರಿ, ಅಕ್ಕ ಅಂತ ಕರೀರಿ, ಯಾವುದು ಬೇಡವಾ ಅಮ್ಮ ಅಂತ ಕರೀರಿ, ಖುಷಿ ಆಗ್ತದೆ. ಧನ್ಯವಾದಗಳು.